ಆ ಕರಾಳ ಘಟನೆ ನಡೆದು ಇವತ್ತಿಗೆ 1 ವಾರ. ಪಹಲ್ಗಾಮ್ ಪ್ರವಾಸಿಗರ ಪಾಲಿನ ದುರ್ದಿನ. 26 ಮಂದಿ ಬಲಿಯಾದ ಆ ಘಟನೆ ಭಾರತಕ್ಕೆ ನಿತ್ಯವೂ ದುಸ್ವಪ್ನವಾಗಿ ಕಾಡ್ತಾ ಇದೆ. ಭಾರತಕ್ಕೆ ಸೆರಗಿನ ಕೆಂಡವಾದ ಪಾಕಿಸ್ತಾನ ಪೋಷಿತ ಉಗ್ರ ಸಂಹಾರ ಆಗೋ ತನಕ ಅವಿಶ್ರಾಂತ. 78 ದೇಶಗಳ ಜೊತೆ ಈಗಾಗಲೇ ಚರ್ಚೆ ನಡೆಸಿ ಘಟನೆಯ ವಿವರ ನೀಡಲಾಗಿದ್ದು ಪಾಕಿನ ತಪ್ಪುಗಳ ಕಥನವನ್ನ ಒಪ್ಪಿಸಲಾಗಿದೆ. ಪಹಲ್ಗಾಮ್ನಲ್ಲಿ ನೆತ್ತರು ಚಿಮ್ಮಿ ಹೆಪ್ಪುಗಟ್ಟಿದ್ರು ಸೇಡಿಗೆ ತಹತಹದಿಂದ ಕುದಿಯುತ್ತಿದೆ. ಗಡಿಯಲ್ಲಿ ರುದ್ರ ತಾಂಡವನ ಆಟಕ್ಕೆ ಇಡೀ ಭಾರತ ಎದುರು ನೋಡ್ತಾ ಇದ್ದು ವಿಶ್ವದ ಚಿತ್ತ ಹಿಂದೂ ಮಹಾಸಾಗರದ ಬಾಹುಬಲಿಯತ್ತ ನೆಟ್ಟಿದೆ. ಸದ್ಯಕ್ಕೆ ಇಡೀ ಜಗತ್ತು ರಷ್ಯಾ, ಉಕ್ರೇನ್, ಇಸ್ರೇಲ್, ಹಮಾಸ್ ಯುದ್ಧವನ್ನ ಕಾಣ್ತಿದ್ದು ಈಗ ರಣ ಭಯಂಕರನ ಆರ್ಭಟದ ಭಯ ಆವರಿಸಿ ಕೂತಿದೆ. ಉಗ್ರ ಸಂಹಾರಕ್ಕೆ ವಿಶ್ವ ಸಮುದಾಯದ ವಿಶ್ವಾಸದ ಬಲ. 78 ದೇಶಗಳ ಜೊತೆ ಜೈಶಂಕರ್ ರಾಜತಾಂತ್ರಿಕ ಮೀಟಿಂಗ್. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ 26 ಜನ ಪ್ರಾಣಾರ್ಪಣೆಯ ಬಳಿಕ ನರರಕ್ಕಸರ ರಣಬೇಟೆ ಆರಂಭ ಆಗಿದೆ. ಪಾಕ್ನ ಬಿಲ ಸೇರಿರುವ ಉಗ್ರರ ಸರ್ವನಾಶದ ಪಣತೊಟ್ಟು ಭಾರತ ರಕ್ತ ತಿಲಕಕ್ಕಾಗಿ ಹದ್ದಿನಂತೆ ಕಾದಿದೆ. ಆದರೆ ಉಗ್ರರ ದಾಳಿಯ ವಿಚಾರದಲ್ಲಿ ಭಾರತ ಭಾರೀ ಎಚ್ಚರಿಕೆಯ ಹೆಜ್ಜೆ ಇರಿಸಿದ್ದು ವಿಶ್ವ ಸಮುದಾಯದ ವಿಶ್ವಾಸ ಗಳಿಸುವ ಮಹತ್ ಕಾರ್ಯದಲ್ಲಿ ನಿರತವಾಗಿದೆ. ವಿಶ್ವದ ಎಲ್ಲಾ ಚಿಕ್ಕಪುಟ್ಟ ದೊಡ್ಡ ದೇಶಗಳ ವಿಶ್ವಾಸ ಪಡಿತಾ ಇರೋ ಭಾರತ ಇಲ್ಲಿವರೆಗೆ 78 ದೇಶಗಳ ರಾಜತಾಂತ್ರಿಕರ ಜೊತೆ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯ ಬಗ್ಗೆ ಮಾಹಿತಿ ಹಂಚಿಕೊಂಡಿದೆ. ವಿಶ್ವದ ಪ್ರಮುಖ ದೇಶಗಳ ರಾಜದೂತರ ಜೊತೆ ವಿದೇಶಾಂಗ ಸಚಿವ ಜೈಶಂಕರ್ ಮಾತುಕತೆ ನಡೆಸಿದ್ದಾರೆ. ಉಗ್ರರು ನಡೆಸಿದ ದಾಳಿ ಮತ್ತು ಅದರ ಕೆಲ ಸಾಕ್ಷಿಗಳ ಬಗ್ಗೆ ಮನವರಿಕೆ ಮಾಡಿದ್ದಾರೆ. ಈ ವಿಚಾರದಲ್ಲಿ ದಿಟ್ಟ ನಿರ್ಧಾರ ಕೈಗೊಳ್ಳಲು ಭಾರತ ಮುಂದಾಗಿದ್ದು ಉಗ್ರರ ನೆಲೆ, ಬೆಂಬಲ ಮತ್ತು ಸಹಕರಿಸಿದ ಪಾತಕಿಗಳನ್ನ ಬಿಡಲ್ಲ ಅನ್ನೋ ಸಂದೇಶ ಕೊಟ್ಟು ಉಗ್ರ ಸಂಹಾರದಲ್ಲಿ ನಮ್ಮ ಪರ ಇರುವಂತೆ ಕೋರಲಾಗಿದೆ. ವಿವಿಧ ದೇಶಗಳ ಜೊತೆ ಚರ್ಚಿಸಿ ಬೆಂಬಲ ಯಾಚಿಸಿದ ಭಾರತ ಮುಂದೆ ದೊಡ್ಡ ಕಾರ್ಯಾಚರಣೆ ನಡೆಸಲು ಎಲ್ಲ ಆಯಾಮದಲ್ಲೂ ಸಕಲ ತಯಾರಿ ಆರಂಭಿಸಿದೆ. ವಿಶೇಷ ಸಂಸತ್ ಅಧಿವೇಶನ ಕರೆಯಲು ಕಾಂಗ್ರೆಸ್ ಆಗ್ರಹ. ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಪತ್ರ. ಪಹಲ್ಗಾಮ್ ದಾಳಿ, ಭಾರತ ಪಾಕ್ ಉದ್ವಿಗ್ನ ಪರಿಸ್ಥಿತಿ ಮತ್ತು ಗಡಿಯಲ್ಲಿ ಸೇನಾ ಚಟುವಟಿಕೆಗಳ ಕುರಿತು ಚರ್ಚಿಸಲು ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯಲು ಕಾಂಗ್ರೆಸ್ ಒತ್ತಾಯಿಸಿದೆ. ಈ ಕುರಿತು ಪ್ರಧಾನಿ ಮೋದಿಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಏಕತೆ ಮತ್ತು ಒಗ್ಗಟ್ಟು ಅತ್ಯಗತ್ಯವಾಗಿರುವ ಈ ಕ್ಷಣದಲ್ಲಿ ಸಂಸತ್ತಿನ ಉಭಯ ಸದನಗಳ ವಿಶೇಷ ಅಧಿವೇಶನವನ್ನ ಆದಷ್ಟು ಬೇಗ ಕರೆಯುವುದು ಮುಖ್ಯ. ಇದು ನಮ್ಮ ಸಾಮೂಹಿಕ ಸಂಕಲ್ಪದ ಪ್ರಬಲ ಪ್ರದರ್ಶನವಾಗಿದೆ. ಜೊತೆಗೆ ಏಪ್ರಿಲ್ 22ರಂದು ಅಮಾಯಕ ನಾಗರಿಕರ ಮೇಲೆ ಪಹಲ್ಗಾಮ್ನಲ್ಲಿ ನಡೆದ ಕ್ರೂರ ಉಗ್ರ ದಾಳಿಯನ್ನು ಎದುರಿಸುವ ಇಚ್ಛೆಯಾಗಿದೆ. ಅದಕ್ಕೆ ಅನುಗುಣವಾಗಿ ಅಧಿವೇಶನವನ್ನ ಕರೆಯಬೇಕೆಂಬುದು ನಮ್ಮ ಆಶಯವಾಗಿದೆ. ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷ. ಇದೇ ವೇಳೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಈ ದಾಳಿಯು ಪ್ರತಿಯೊಬ್ಬ ಭಾರತೀಯನನ್ನ ಕೆರಳಿಸಿದೆ. ಈ ನಿರ್ಣಾಯಕ ಸಮಯದಲ್ಲಿ ನಾವು ಒಟ್ಟಾಗಿ ನಿಲ್ತೇವೆ ಎಂಬುದನ್ನು ಸಾರಿ ಹೇಳಬೇಕಾಗಿದೆ ಅಂತ ಅಭಿಪ್ರಾಯ ಪ್ರಕಟಿಸಿದ್ದಾರೆ. ದೇಶ ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಜನರಲ್ಲಿ ಪಹಲ್ಗಾಮ್ ದಾಳಿಯ ನೋವು ಇನ್ನೂ ಎದ್ದು ಕಾಣುತ್ತಿದೆ. ಇಂಥ ದುಃಖದ ಸಮಯದಲ್ಲಿ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವ ಮೂಲಕ ದೇಶದ ಜನರ ನೋವಿನಲ್ಲಿ ನಾವು ಭಾಗಿ ಎಂಬ ಸಂದೇಶವನ್ನು ನಾವು ಸಾರಬೇಕು. ಒಟ್ಟಾರೆ ಉಗ್ರರ ಮೂಲೋಚ್ಚಾಟನೆಗೆ ವಿಶ್ವ ಸಮುದಾಯದ ನೈತಿಕ ಬೆಂಬಲ ಕೇಳ್ತಿದೆ. ಇತ್ತ ಕೇಂದ್ರದ ಜೊತೆ ವಿಪಕ್ಷಗಳು ಒಗ್ಗಟ್ಟಿನ ಹೆಜ್ಜೆ ಇರಿಸ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.